ಜೊತೆ ಇದ್ದಾರೆ ಧೀರಾ ಭಗತ್ ರಾಯ್ ಸಿನಿಮಾದ ಬ್ಯೂಟಿಫುಲ್ ಜೋಡಿ ಅಂತಾನೆ ಹೇಳ್ಬೋದು, ಹೀರೋ ಮತ್ತು ಹೀರೋಯಿನ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ಸಿನಿಮಾ ಇವಾಗ ಆಲ್ಮೋಸ್ಟ್ ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಸಕ್ಕ ಸೌಂಡ್ ಮಾಡ್ತಾ ಇದೆ. ಹೇಗಿದೆ ಈ ಎಕ್ಸ್ಪೀರಿಯನ್ಸ್? ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಖುಷಿ ಆಗ್ತದೆ. ಮೊದಲೇದಾಗಿ ತುಂಬ ಎಕ್ಸೈಟ್ಮೆಂಟ್ ಮತ್ತು ಎರಡು ಮಿಕ್ಸ್ಡ್ ಫೀಲಿಂಗ್ ಅಲ್ಲಿ ಇದೀವಿ. ಖಂಡಿತ ಇಡೀ ಟೀಮ್ ಮಿಕ್ಸ್ಡ್ ಫೀಲಿಂಗ್ ಏನಕ್ಕಿದೆ ಅಂದರೆ, ಒಂದು ಏನೋ ಒಂದು ಮಾಡಿರೋ ಪ್ರಾಡಕ್ಟ್ ಹೊಸದಾಗಿ ಕೊಡೋ ಒಂದು ಉತ್ಸುಕತೆ, ಆಮೇಲೆ ಜನ ಅದನ್ನು ಅಟ್ ದ ಸೇಮ್ ಟೈಮ್ನ ಅದನ್ನು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ದೊಡ್ಡ ಮಟ್ಟದ ಖುಷಿ. ಸೊ ಹಾಗಾಗಿ ಒಂದೊಳ್ಳೆ ಏನೋ ಒಳ್ಳೆ ಮಿಕ್ಸ್ಡ್ ಫೀಲಿಂಗಲ್ಲಿ ಇದ್ದೀವಿ ನಾವು. ಖುಷಿ, ಉತ್ಸಾಹ ಜೊತೆಗೆ ಒಂದು ಒಳ್ಳೆ ಎನರ್ಜಿ ಇದೆ. ಸೊ ಡಿಸೆಂಬರ್ 6ನೇ ತಾರೀಕು ಬರ್ತಾ ಇದ್ದೀವಿ, ನೋಡಬೇಕು ಆಡಿಯನ್ಸ್. ಖಂಡಿತ ಎಲ್ಲರೂ ನೋಡೋಣ. ಇವಾಗ ಹೇಗೆ ಅಂದರೆ, ಈ ಧೀರ ಭಗತ್ ರಾಯ್ ಅಂದಾಗ ಇದೊಂದು ಏನೋ ಒಂದು ಹೋರಾಟಗಾರನ ಕತೆ ಇಟ್ಕೊಂಡು ಬರ್ತಾ ಇದ್ದೀರಾ. ಈ ಹೋರಾಟಗಾರನಿಗೆ ಒಂದು ಲವ್ ಇದು ಒಂದು ಕೇಳಕ್ಕೆ ಒಂಥರ ಅದ್ಭುತವಾಗಿದೆ. ಹೇಗೆ ಸರ್ ಈ ಲವ್ ಹೋರಾಟಗಾರನಿಗೂ ಇಷ್ಟು ಮನಸ್ಸಿಗೆ ಹತ್ರ ಆಗಿ ಒಂದು ಹುಡುಗಿ ಮೇಲೆ ಲವ್ ಆಗುತ್ತೆ ಅನ್ನೋದು ಆಕ್ಚುಲಿ ಕೇಳಿದ್ರೆ ಚೆನ್ನಾಗಿರೋದು. ಅದೇನಂದ್ರೆ ಅದೆಲ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಅಂತ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಕೆಲವೊಂದು ಅನುಭವಗಳು ಅಥವಾ ಇದನ್ನ ಹೇಳೋದು ಅಂತಲ್ಲ, ಬಟ್ ಈ ಹ್ಯಾಸ್ ದಟ್ ಎಕ್ಸ್ಪೀರಿಯನ್ಸ್. ನಮಗೆ ನಮ್ಮ ಮೂಲಕ ಅವ್ರು ಹೇಳಿದ್ದಾರೆ ಅದನ್ನು. ಅವ್ರು ಅದನ್ನ ನಮ್ಮ ಹತ್ರ ನೇರವಾಗಿ ಹೇಳ್ಕೊಡಿದ್ರೆ ನಾವು ಎಲ್ಲ ಕಡೆ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೆ ಹೇಳ್ಕೊಡುವಾಗಲೂ ಸೀನು ನಮ್ಮ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ, ರಿಹರ್ಸಲ್ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳುವಾಗಲೂ ನಮ್ಗೆ ಅನ್ಸೋದು ಓಹೋ, ಅಂದರೆ ಅವ್ರೇನು ಭಾವ ತೋರಿಸಿದ್ದು ನಾವು ಹಂಗೆ ಅಲ್ಲಿ ಕಟ್ ಅಂಡ್ ಪೇಸ್ಟ್ ಇಲ್ಲಿ ಮಾಡಿದ್ದೀವಿ. ಸೊ ಹಂಗಾಗಿ ಆಮೇಲೆ ಒಂದು ಒಳ್ಳೆ ಕ್ವಶನ್ ಕೇಳಿದ್ರಿ. ಸಿನಿಮಾದ ಹೀರೋ ಹೀರೋಯಿನ್ ಹೊಸ ಲವ್ ಇದು, ಅಂದರೆ ಒಬ್ಬ ಹೋರಾಟಗಾರನಿಗೆ ಲವ್ ಆಗುತ್ತೆ ಅಂದರೆ, ಬಟ್ ಇಲ್ಲಿ ಫೀಮೇಲ್ ಈ ಅವರಿಬ್ಬರ ವಿಷಯದಲ್ಲಿ ಫೀಮೇಲ್ ಲೀಡಿಂಗ್ ಅಂದರೆ ಡಾಮಿನೇಟ್ ಮಾಡ್ತಾರೆ. ಅಂದರೆ ಅವಳು ಪ್ರಶ್ನೆ ಮಾಡೋದಾಗಲಿ, ಯಾಕೆ ಅನ್ನೋದು, ಅಂದರೆ ಆ ಧೈರ್ಯ ಇದೆ. ಇವ್ರ ಕ್ಯಾರೆಕ್ಟರ್ ಸ್ವಲ್ಪ ಹಾಗೆ, ನಮ್ಮ ಇಬ್ಬರು ಸೀನಲ್ಲೂ ಅವಳು ಡಾಮಿನೇಟ್ ಮಾಡೋ ಥರ ಇರ್ತಾಳೆ ಹೀರೋಯಿನ್. ಸೊ ಆ ಥರದ ಅವಳೇ ಅವನ್ನ ಬಿಡಿಸ್ಕೊಳ್ಳುವಂಥದ್ದು ಥರದ ಒಂದು ಹೊಸ ಥರದ ಲವ್ ಸ್ಟೋರಿ ಇದು. ಬಿಡ್ತೀರಾ ಅಂತ ಹೌದು, ಅವಾಗ ಗೊತ್ತಾಗುತ್ತೆ. ಹೇಗೆ ಹೋರಾಟಗಾರನಿಗೆ ಬೀಳಿಸ್ಕೊಳ್ಳೋ ಅಂತ ಈ ಏನಿದೆ ಇದು ಜಿದ್ದಾಜಿದ್ದಿ ಅಂತಾನೆ ಹೇಳ್ಬೋದು. ಹೆಂಗೆ ವರ್ಕ್ ಆಗುತ್ತಾ? ವರ್ಕ್ ಆಯ್ತಾ? ತುಂಬಾ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ನಾನು ಆಕ್ಚುಲಿ ಇಂಟರ್ನೇ ಅನ್ಕೊಂಡೆ ಹೋರಾಟಗಾರ ಲವ್ ಹೇಗಿತ್ತು. ಇದು ಕಷ್ಟ ಕಷ್ಟ ಆಯ್ತು ಆಕ್ಚುಲಿ. ಮಾತಾಡಿದ್ರೆ ಜೈ ಅಂತ ಇರ್ತಾನೆ, ಹೆಂಗಪ್ಪ ಇವ್ರಿಗೆಲ್ಲ ಅಂತ. ಆಕ್ಚುಲಿ ಅದು ಇಂಟ್ರೆಸ್ಟಿಂಗ್ ಇದೆ, ನೀವು ನೋಡಬೇಕು. ಮೂವಿನಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನಾರ್ಮಲ್ ಪ್ಯಾಟ್ರನ್ ಲವ್ ಸ್ಟೋರಿಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಆಮೇಲೆ ನೀವು ನಮ್ಮ ಮೂವಿಲಿ ಹೇಗಾಗುತ್ತೆ ಅಂದರೆ, ನೀವು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂತ ಬರುತ್ತಲ್ಲ, ನೀವು ಗೆಸ್ ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಹಿಂಗೆ ಆಗುತ್ತೆ ಅಂತ ನೀವು ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಎಷ್ಟೋ ಸೀನ್ಗಳಲ್ಲಿ ನಾವೇ ಅನ್ಕೊತಾ ಇರ್ತೀವಿ ಶೂಟ್ ನಡೆಯೋ ಟೈಮಲ್ಲಿ, ಇದೆಲ್ಲಿ ಬರುತ್ತೆ, ಇದೇನಾಗುತ್ತೆ ಅಂತ ಹೇಳಿ. ಸೊ ತುಂಬ ಫಸ್ಟಿಂದ ಲಾಸ್ಟ್ವರೆಗೂ ಹಾಗೆ ಹಿಡಿದು ಕೂರಿಸಿರ್ತಾರೆ. ಅಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗಿದ್ದಾರೆ ಮೂವಿನಲ್ಲಿ. ನೋಡಬೇಕು, ನೀವು ಬಂದು ನೋಡಿ ಹೇಳಬೇಕು ಆಮೇಲೆ ಹೆಂಗ್ ಲವ್ ಆಯ್ತದು. ಸಾಂಗ್ ಇದೆಯಲ್ಲ, ಈಗ ಏನು ಕರ್ಮ ಅಂತ ಒಂದು ಲವ್ ಸಾಂಗ್ ಇದೆಯಲ್ಲ, ಅದರಲ್ಲೇ ಸಾಹಿತ್ಯದಲ್ಲೇ ಇದೆ. ಆಕ್ಚುಲಿ ಅವರಿಬ್ಬರ ಕ್ಯಾರೆಕ್ಟರ್ ಸಾಹಿತ್ಯದಲ್ಲೇ ಇದೆ. ಹಂಗಾಗಿ ಒಂಥರ ತುಂಬಾ ಚಂದವಾಗಿರೋ ಕ್ಯೂಟ್ ಲವ್ ಸ್ಟೋರಿ ಅದು. ತುಂಬಾ ಆಡಂಬರ ಇಲ್ಲ. ಉಪೇಂದ್ರ ಸರ್ ಹೇಳ್ದಂಗೆ ಮರದ ಮರಗಳೆಲ್ಲ ಆ ಲವ್ ಅಲ್ಲ, ಆ ಪುಸ್ತಕದ ಬದನೆಕಾಯಿ ಅಲ್ಲ, ಒಂಥರ ಹೊಸ ಕತೆ. ಸೊ ಆ ತರದ ಒಂದು ಒಳ್ಳೆ ಕತೆ. ನಾವು ಪೇರಾಗಿ ಮಾಡ್ತಿರೋ ಮೊದಲನೇ ಸಿನಿಮಾ, ಹೀರೋಗಿ ಮಾಡ್ತಿರೋ ಮೊದಲನೇ ಸಿನಿಮಾ, ಹೀರೋಗಿ ಮಾಡ್ತಿರೋ ಮೊದಲನೇ ಸಿನಿಮಾ. ಸೊ ಎಲ್ಲ ಮೊದಲನೇ ಸಲ. ಮೊದಲನೇ ಸಿನಿಮಾನೇ ಇದೊಂದು ಒಳ್ಳೆ ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಒಬ್ಬ ಹೋರಾಟಗಾರರು ಒಂದು ಸಿನಿಮಾ ಅಂದರೆ ಅಷ್ಟು ಈಸಿ ಆಗಲ್ಲ. ಒಂದು ಲವ್ ಕಾನ್ಸೆಪ್ಟನ್ನ ಮಾಡಿಬಿಡ್ಬೋದು, ಒಂದು ಫೈಟ್, ಒಂದು ಕಮರ್ಷಿಯಲ್ ಮೂವಿನ ಮಾಡ್ಬೋದು. ಬಟ್ ಇದೊಂದು ಒಳ್ಳೆ ಮೆಸೇಜ್ ಇರುವಂಥದ್ದು, ಒಂದು ಇನ್ಸ್ಪೈರ್ ಆಗುವಂಥ ಕತೆನ ಇಟ್ಕೊಂಡು ಫಸ್ಟ್ ಟೈಮ್ ನೀವು ಮಾಡಿರೋದು ಹೇಗೆ ಅನಿಸುತ್ತೆ? ಎಷ್ಟು ಹೆಮ್ಮೆ ಇದೆ ನಿಮಗೆ? ಒಂದು ನಾವು ಹಂಗೆ ನಾನು ಪದೇ ಪದೇ ಸೇಮ್ ವರ್ಡನ್ನು ಯೂಸ್ ಮಾಡ್ತೀನಿ. ಅಂದರೆ ನಿಮಗೆ ವೇವ್ ಲೆಂತ್ ಮ್ಯಾಚ್ ಆಗುವಂಥ ವ್ಯಕ್ತಿಗಳ ಜೊತೆ ಇದ್ದರೆ ನಿಮ್ಗೆ ಬೇಗ ಬಾಂಡಿಂಗ್ ಬೆಳೆಯುತ್ತೆ. ಅಂದರೆ ಅವ್ನ ವೈಬ್ ನನಗೆ ಸೂಟ್ ಆಗ್ತಾ ಇದೆಯಪ್ಪ, ಅವ್ನ ನಡತೆ ನನಗೆ ಇಷ್ಟ ಆಗ್ತಾ ಇದೆ, ಅಥವಾ ಅವ್ನ ಮಾತು ನನಗೆ ಇಷ್ಟ ಆಗ್ತಾ ಇದೆ, ಆ ಸಮಾನ ಮನಸ್ಥಿತಿ ಅನ್ನೋದು ಇಷ್ಟ ಆದಾಗ ನಿಮಗೆ ಈ ಥರ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಇವಾಗ ನನ್ನ ಮನಸ್ಥಿತಿ ಆಗಿರೋ ನನ್ನ ಧೋರಣೆಗಳು ಬೇರೆ ಇದ್ದಾಗ, ಅವ್ರದ್ದು ಧೋರಣೆ ಬೇರೆ ಇದ್ದಾಗ ಈ ಥರ ಸಿನಿಮಾ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವಾಗ ನನಗೆ ಲವ್ ಅಂದರೆ ಇಷ್ಟ ಇಲ್ಲ, ಅವ್ರಿಗೆ ತುಂಬ ಲವ್ ಅಂದರೆ ಇಷ್ಟ. ಇದು ಆಗಲ್ಲ. ಇದು ಅಂದರೆ ಇವ್ರಿಗೂ ಇಷ್ಟ ಇರಬೇಕು, ಅವ್ರಿಗೂ ಇಷ್ಟ ಇರಬೇಕು. ಅಂದರೆ ಆ ಇಬ್ಬರು ಹೋದಾಗ ಮಾತ್ರ ಅದೊಂದು ಮದುವೆಗಿದ್ದಾಗಿ ಮಕ್ಕಳಾಗಕ್ಕೆ ಸಾಧ್ಯ, ನಾನು ಅಂತ ಹೇಳ್ತಾ ಇರೋದು. ಸೊ ರಿಯಲ್ ಹಿಂಗೆ ಇದೆಯಾ?
ಅರ್ಥ ಆಗಿಲ್ಲ. ಅಲ್ಲ ರೀಲಲ್ಲಿ ಮಾತ್ರ ಲವ್ ಅಂದ್ರೆ ಇಷ್ಟ ಇಲ್ಲ ಅನ್ನೋ ತರ ಇದೆಯಾ ಅಥವಾ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಈ ತರ ಇದ್ದಾಗ ಸಿನಿಮಾ ಕಟ್ಟಕ್ ಆಗೋದಿಲ್ಲ ಅಂತ ಹೇಳಕ್ ಬಂದೆ. ಅಂದ್ರೆ ಎಲ್ಲಾ ಒಂದೇ ಮೆಂಟಾಲಿಟಿ ಇರೋರು ಒಂದೇ ಕಡೆ ಏನಂತಾರೆ ಒಂದೇ ಕಡೆ ಸೇರ್ಕೊಂಡ್ವಿ. ಸೊ ಹಾಗಾಗಿ ಈ ಮೂವಿ ಸ್ಟಾರ್ಟ್ ಆಗಿದ್ದು ಅದು. ಆಮೇಲೆ ಎಲ್ರಿಗೂ ಅವರದ್ದೇ ಆದೊಂದು ಹಿನ್ನೆಲೆ ಇದೆ ಸಿನಿಮಾಗೆ ಬರೋಕ್ಕೂ ಮುಂಚೆ. ಇವರು ಬೇಸಿಕಲಿ ಎಚ್ ಆರ್ ಆಗಿ ಕೆಲಸ ಮಾಡಿ ಲೋಕಲ್ ತುಮಕೂರಲ್ಲಿ ನ್ಯೂಸ್ ಆ್ಯಂಕರ್ ಆಗಿ ಕೆಲಸ ಮಾಡಿ ಆಮೇಲೆ ಈಗ ಅವರು ಏನೋ ಓನ್ ಬಿಸ್ನೆಸ್ ಶುರು ಮಾಡ್ತಿದ್ದಾರೆ, ಸ್ಟಾರ್ಟ್ಅಪ್ ಮಾಡಿದ್ದಾರೆ. ಇದು ಬಿಸ್ನೆಸ್ ವುಮನ್ ಕೂಡ. ನಯನ ಇಲ್ಲ ಮೂವಿಗೆ ಬಂದ್ಮೇಲೆ ನನಗೆ ಅವರು ಬೇರೆ ಊರು, ಶೃಂಗೇರಿ ಅವರು, ಶೃಂಗೇರಿ, ನಾನು ತುಮಕೂರು. ಸೊ ಮೂವಿನಲ್ಲಿ ಎಲ್ಲ ಪರಿಚಯ ಆಗಿದ್ದು ನಾವು. ಸೊ ಹಾಗಾಗಿ ಧೀರ ಭಗತ್ರಾಯ್ ಬಂದಿದೆ ಮೇಡಮ್. ಇವಾಗ ಫಸ್ಟ್ ಸಿನಿಮಾ ನೀವು ಈ ಥರ ಕ್ಯಾರೆಕ್ಟರ್ನ ಮಾಡ್ತೀರಿ ಅಂತ ಅನ್ಕೊಂಡೇ ಇರಲ್ಲ, ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಹೇಗೆ ಅನ್ನಿಸ್ತು ಈ ಕತೆನ ನನಗೆ ಈ ಥರ ಬಂದಿದೆ ಒಂದು ಅಪಾರ್ಚುನಿಟಿ ಅಂತ ಅಂದಾಗ ಮನೆಯವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ರಿಯಾಕ್ಷನ್ಸ್ ಇತ್ತು? ನನಗೆ ಆಲ್ರೆಡಿ ನಾನು ಹೇಳ್ದಂಗೆ ಇದು ಕಂಪ್ಲೀಟ್ ಹೊಸ ಪ್ರೊಫೆಷನ್. ನನಗೆ ಆಲ್ರೆಡಿ ನಾನು ಬೇರೆ ಪ್ರೊಫೆಷನಲ್ಲಿ ಇದ್ದಿದ್ರಿಂದ ನನಗೆ ನಮ್ಮ ಡೈರೆಕ್ಟರ್ ಸರ್ ಬಂದು ಕಾಮನ್ ಫ್ರೆಂಡ್, ಮ್ಯೂಚುವಲ್ ಫ್ರೆಂಡಲ್ಲಿ ನನಗೆ ಫ್ರೆಂಡ್ ಅವರು. ಸೊ ಬಿಫೋರ್ ನಾನು ಆ್ಯಂಕರಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ನನಗೆ ಕಾಂಟ್ಯಾಕ್ಟ್ಸಲ್ಲಿ ಇದ್ದವರು ಫ್ರೆಂಡ್ ಸರ್ಕಲಲ್ಲಿ ಅವರು ಒಬ್ಬರು. ನಾನು ಆಲ್ರೆಡಿ ಪ್ರೊಫೆಷನ್ ಚೇಂಜ್ ಮಾಡಿ ವರ್ಕ್ ಮಾಡ್ತಿದ್ದೆ. ಆವಾಗ ನನಗೆ ಕಾಲ್ ಮಾಡಿ ಈ ಥರ ಒಂದು ಮೂವಿ ರೆಡಿ ಮಾಡ್ತಾ ಇದ್ದೀನಿ, ಸೊ ಆ ಕ್ಯಾರೆಕ್ಟರ್ಗೆ ನನಗೆ ಸೂಟ್ ಆಗ್ತೀರಾ ಅಂತ ಅನ್ನಿಸ್ತಿದೆ, ನೀವು ತುಂಬ ಆಪ್ಟಾಗಿ ಕಾಣಿಸ್ತಿದ್ದೀರಾ ಅಂತ. ಆವಾಗ ನಾನು ಹೇಳಿದೆ, ಸರ್ ಪ್ರೊಫೆಷನ್ನೇ ಚೇಂಜ್ ಆಗೋಗಿದೆ ನಂದು, ಸೊ ಆ್ಯಕ್ಟಿಂಗ್ ಅಂತ ಬೇರೆ ಹೇಳ್ತಿದ್ರೆ ಆ್ಯಂಕರಿಂಗ್ ಆದರೆ ಅಟ್ಲೀಸ್ಟ್ ಟ್ರೈ ಮಾಡ್ಬೋದು ನಾನು, ಬಿಫೋರ್ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಆ್ಯಕ್ಟಿಂಗ್ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಹೇಗೆ ಸರ್ ಅಂತ ಅಂದಿದ್ದಕ್ಕೆ ಇಲ್ಲ ಬಂದು ಸ್ಟೋರಿ ಕೇಳಿ ಅಂತ ಹೇಳಿದ್ರು. ಸೊ ಹೋಗಿ ಅವರು ಸ್ಟೋರಿ ಎಲ್ಲ ನರೇಟ್ ಮಾಡಿದ್ಮೇಲೆ ತುಂಬ ಇಷ್ಟ ಆಯಿತು. ಮತ್ತು ಮನೆಯಲ್ಲೂ ಅಷ್ಟೇ ಸರ್ ಬಂದು ಮಾತಾಡಿದ್ರು ಈ ಥರ ಸ್ಟೋರಿ ಅಂತೆಲ್ಲ ಕೇಳಿಸ್ಕೊಂಡ್ಮೇಲೆ ಅಪ್ಪಂಗೆ ತುಂಬ ಇಷ್ಟ ಆಯಿತು. ಸೊ ಅವ್ರು ನನಗೆ ಹೇಳಿದ್ದು ಆಪರ್ಚುನಿಟಿ ಎಲ್ಲರಿಗೂ ಬರೋದಿಲ್ಲ, ಬಂದಿದೆ, ಸೊ ನಿನ್ನ ಆಪರ್ಚುನಿಟಿ ಹುಡ್ಕೊ ಬಂದಾಗ ನಿನ್ನ ಎಫರ್ಟ್ ಹಾಕಿ ಟ್ರೈ ಮಾಡು, ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅಂತ ಮನೆಯಲ್ಲಿ ಸಪೋರ್ಟಾಗಿ ನಿಂತ್ಕೊಂಡ್ರು ಅವರು. ಸೊ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಿದ್ದು ಪ್ರಾಜೆಕ್ಟ್ ಅದು. ಅವಾಗ ತುಂಬ ಖುಷಿ ಆಗ್ತಾರೆ. ಸೊ ಪ್ರತಿಯೊಂದು ಇವೆಂಟಲ್ಲೂ ಬರ್ತಾರೆ, ಮಿಸ್ ಮಾಡೋದಿಲ್ಲ ಪೇರೆಂಟ್ಸು. ನಂದು ಶೂಟ್ ಟೈಮಲ್ಲೂ ಅಷ್ಟೇ ಅಮ್ಮ ಯಾವಾಗಲೂ ಜೊತೆನಲ್ಲೇ ಇರೋರು. ಸೊ ಫ್ಯಾಮಿಲಿ ಮಾತ್ರ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅವರು. ನನಗಿನ ಜಾಸ್ತಿ ಅವರು ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ಜಾಸ್ತಿ. ನೆಕ್ಸ್ಟ್ ಯಾವಾಗ ಏನು ಎಲ್ಲ ಅಪ್ಡೇಟ್ಸ್ ಕೇಳ್ತಿರ್ತಾರೆ ನನಗೆ ಎವ್ರಿ ಡೇ. ಮನೆಗೆ ಹೋದ್ಮೇಲೆ ನಮ್ಮ ಡ್ಯಾಡಿ ಕೇಳ್ತಿರ್ತಾರೆ ಏನಾಗ್ತಿದೆ ಇವತ್ತು, ಮೂವಿದು ಎಲ್ಲಿಗೆ ಬಂತು ಅಂತ ಹೇಳಿ. ಸೊ ರಿಲೀಸ್ ಅಂತ ಅಂದರೆ ನಮ್ಮ ಮನೇಲಿ ಅದೊಂಥರ ಫೆಸ್ಟಿವಲ್ ಥರ ಆಗಿಬಿಟ್ಟಿದೆ. ಸೊ ಅವರೇ ಎಲ್ಲರಿಗೂ ಕಾಲ್ ಮಾಡ್ತಿರ್ತಾರೆ, ಹೇಳ್ತಿರ್ತಾರೆ. ಸೊ ಎಲ್ಲರೂ ವೆಯ್ಟಿಂಗು ಮೂವಿ ಯಾವ ಥರ ಬಂದಿದೆ ಅಂತ ಹೇಳಿ. ನಾನು ಹಾಗೆ ಅದೇ ಹೇಳಿದ್ಮೇಲೆ ಎಕ್ಸಾಮ್ಸ್ ಎಲ್ಲ ಬರ್ದಾಗೋಗಿದೆ, ಈಗ ರಿಸಲ್ಟ್ಸಿಗೆ ಡಿಸೆಂಬರ್ 6. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಗ್ರ್ಯಾಜುಯೇಷನ್ ಟೈಮಲ್ಲೂ ಇಷ್ಟು ಭಯ ಬೀಳ್ತಿರಲಿಲ್ಲ ನನಗೆ, ರಿಸಲ್ಟ್ಸ್ ಅಂದರೆ ಬರುತ್ತೆ ಬಿಡೋ ಅನ್ನೋ ಥರ ಇದ್ದೆ. ಬಟ್ ಇದು ಮಾತ್ರ ಪರ್ಟಿಕ್ಯುಲರ್ ಹೋಗಿ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ತುಂಬ ಎಫರ್ಟ್ ಹಾಕಿ ಕಂಪ್ಲೀಟ್ ಎಲ್ಲರದು ಅಷ್ಟೇ ಸ್ಟ್ರಗಲ್ ಇದೆ ಟೀಮಲ್ಲಿ. ಆಲ್ಮೋಸ್ಟ್ ಒಂದು 2 years ವರ್ಕ್ ಮಾಡಿದ್ದೀವಿ ಎಲ್ಲ ಜೊತೆಗೆ. ಏನೇ ಆದ್ರೂ ಎಲ್ಲ ಒಟ್ಟಿಗೆ ಸ್ಟ್ರಾಂಗ್ ಆಗಿ ನಿಂತು ಇಲ್ಲಿವರೆಗೂ ಬಂದು ಫೇಸ್ ಮಾಡಿ ಇನ್ನೇನು ರಿಲೀಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸ್ಟೋರಿ ಮೇಲಂತೂ ತುಂಬಾ ಕಾನ್ಫಿಡೆನ್ಸ್ ಇದೆ ನಮಗೆ, ಅದೊಂದು ಪ್ಲಸ್ ಪಾಯಿಂಟು ನಮಗೆ. ಆಮೇಲೆ ಈಗ ಟೀಸರ್ ಆಗಿರ್ಬೋದು, ಟ್ರೈಲರು, ಸಾಂಗು ಎಲ್ಲ ರಿಲೀಸ್ ಆದಾಗ್ಲಿಂದ ಆಡಿಯನ್ಸಿಂದ ಬರ್ತಿರೋ ರೆಸ್ಪಾನ್ಸ್ ನೋಡಿ ಇನ್ನೂ ಖುಷಿ ಆಗ್ತದೆ. ಇದ್ರ ಜೊತೆಗೆ ನಮಗೆ ನಮ್ಮ ಇಂಡಸ್ಟ್ರಿಯಿಂದ ದುನಿಯಾ ಸರ್ ಆಗಿರಬಹುದು, ಡಾಲಿ ಧನಂಜಯ ಸರ್ ಆಗಿರ್ಬೋದು, ಸತೀಶ್ ನೀನಾಸಂ ಅವರಾಗಿರೋದು. ಅಂದರೆ ದುನಿಯಾ ವಿಜಯ್ ಸರ್ ನಮಗೆ ಟ್ರೈಲರ್ಲಿ ಲಾಂಚ್ ಮಾಡಿಕೊಟ್ರು, ಸತೀಶ್ ನೀನಾಸಂ ಸರ್ ಒಂದು ಒಳ್ಳೆ ಹಾರ್ಡ್ ಲಾಂಚ್ ಮಾಡಿಕೊಟ್ರು. ಆಮೇಲೆ ಡಾಲಿ ಧನಂಜಯ ಸರ್ ನಮ್ಮ ಟ್ರೈಲರ್ ನೋಡಿ ಒಂದು ಒಳ್ಳೆ ಬೈಟ್ ಕೊಟ್ಟಿದ್ದಾರೆ. ಅಂದರೆ ಅವ್ರಿಗೂ ಇಷ್ಟ ಆಗಿದೆ, ಜನಕ್ಕೆ ಅವರು ತಗೊಂಡಿದ್ದಾರೆ, ನಮ್ಮ ಹರಿಸಿದ್ದಾರೆ. ಅಂದರೆ ನಾವು ವಿ ಆರ್ ಆನ್ ದ ಪಾತ್ ಅಂತ, ನಾವು ಹಾದಿಲಿ ಇದ್ದೀವಿ ಅಂತ. ಸೊ ಈ ಥರದ್ದೆಲ್ಲ ನಮಗೆ ಅವರು ಸಪೋರ್ಟ್ ಇರೋದ್ರಿಂದ ಒಂದು ಸ್ವಲ್ಪ ಆ ಧೈರ್ಯದಿಂದ ಎನರ್ಜಿ ಬೂಸ್ಟ್ ಆಗ್ತದೆ ನಮಗೆ. ಎನರ್ಜಿ ಬೂಸ್ಟರ್ಸ್ ಅಂತ. ಇವಾಗ ನೀವು ಮಾಡ್ತಾ ಇರೋದು ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಒಬ್ಬ ಏನಾದರೂ ನ್ಯಾಯ ಒದಗಿಸುವಂಥ ಒಬ್ಬ ಪಾತ್ರನ ನೀವು ನಿಭಾಯಿಸ್ತಾ ಇದ್ದೀರಾ. ಅದು ತುಂಬ ಚಾಲೆಂಜಿಂಗ್ ಆಗೇ ಇರುತ್ತೆ. ಸೊ ಈ ಪಾತ್ರನ ನೀವು ಮಾಡ್ತಾ ಇದ್ದೀರಾ, ನೀವು ಮಾಡಬೇಕು ಅಂತ ಡೈರೆಕ್ಟ್ರ್ ಬಂದು ಹೇಳಿದಾಗ ನಿಮ್ಮ ಆ ರಿಯಾಕ್ಷನ್ ಹೇಗಿತ್ತು? ಅದನ್ನ ಕನಸು ಅಂತ ನಾನು ಹೇಳಕ್ಕೆ ಬರೋದಿಲ್ಲ, ಅದು ಖಂಡಿತ ನನಸೇ ಆಗಿತ್ತದು. ಇದು ಸೆಕೆಂಡ್ ವೇವ್ ಇದು ಶುರುವಾಗಿತ್ತಲ್ಲ, ಕೊರೋನಾ ಸೆಕೆಂಡ್ ವೇವ್ ಆದ ನಂತರದಲ್ಲಿ ನನಗೊಂದು ಫೋನ್ ಬಂತು. ರಾಕೇಶ್, ನಾನು ಕರ್ಣನ್ ಅಂತ, ನಾವೊಂದು ಸಿನಿಮಾ ಮಾಡ್ತಾಯಿದ್ದೀವಿ, ನಾನೊಂದು ನಿಮ್ಮದೊಂದು ನಾಟಕ ನೋಡಿದ್ದೀನಿ, ಸೊ ನೀವು ನಮ್ಮ ಈ ಸಿನಿಮಾಗೆ ಸೂಕ್ತ ಅನ್ನಿಸ್ತೀರಿ, ನಮ್ಮ ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತೀರಾ ಅಂತ ಕೇಳಿದ್ರು. ಬರೀ ಸಿನಿಮಾಗೆ ಹೀರೋ ಆಗಿ ಮಾಡ್ತೀರಾ ಅಂತ ಕೇಳಿದ್ರೆ ನಂಗೆ ಡೌಟ್ ಬಂದಿರೋದು. ಯಾಕೆ ಡೌಟ್ ಬಂದಿರೋದು, ನನಗೆ ಯಾರೋ ಹೋಗ್ತಿದ್ರು ಬಾಗ್ರು ನಿನಗೆ ಹೀರೋ ಮಾಡ್ತೀನಿ ಅಂತಂದರೆ
ಅದು ಹೆಂಗೆ ಮಾಡೋಕ್ಕೆ ಸಾಧ್ಯ, ನನ್ನ ಬಗ್ಗೆ ಏನು ಗೊತ್ತಿದೆ ಅಂತ ಮಾಡೋಕ್ಕೆ ಸಾಧ್ಯ, ಕಾಮಿಡಿನೋ ಅಥವಾ ಬಕ್ರಾ ಮಾಡ್ತಾರೋ ಅಂತ ಇನ್ಯಾವುದೋ ಏನೋ ಪ್ರ್ಯಾಂಕ್ ಅಂತ ಅನ್ಕೊಬಿಡ್ಬೋದು. ಬಟ್ ಅವ್ರು ಮೆನ್ಷನ್ ಮಾಡ್ತಾರೆ, ನಾನು ನಿಮ್ಮ ಮಲೆಗಳಲ್ಲಿ ಮದುಮಗಳು ನಾಟಕ ನೋಡಿದ್ದೀನಿ, ಸೊ ನಮ್ಮ ಸಿನಿಮಾಗೆ ನೀವು ಸೂಕ್ತ ಆಗ್ತೀರಿ ಅನಿಸುತ್ತೆ, ಅದು ಒಂದು ಸತಿ ನಾನು ಕತೆ ಹೇಳ್ತೀನಿ ಬನ್ನಿ ಅಂತಂದ. ಸೊ ಆ ಎಕ್ಸೈಟ್ಮೆಂಟ್ ನನಗೆ ಅವರು ಇದನ್ನು ಹೇಳಿದ್ದೇನೆ, ಪದೇ ಪದೇ ಹೇಳಿದೆ, ಬಟ್ ಸ್ಟಿಲ್ ಹೇಳ್ತೀನಿ. ಮೆಸೇಜ್ ಮಾಡ್ತಾರೆ ನನಗೆ ಅವರು, ನಮ್ಮ ಸಿನಿಮಾಗೆ ಹೀರೋ ಆಗಿ ಮಾಡ್ತೀರಾ ಅಂತ. ನಾನು ನೋಟಿಫಿಕೇಶನ್ ನೋಡ್ತೀನಿ, ಅದನ್ನು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳೋಣ ಅಂತ, ಬೇಕಾಗುತ್ತೆ ಹಿಂಗೆ ಬಂದಿತ್ತು ನನಗೆ ಅಂತ. ಆಮೇಲೆ ಓಪನ್ ಮಾಡಿ ನೋಡ್ತೀನಿ, ಆಗಲೇ ಡಿಲೀಟ್ ಬಂದಿದ್ದಾರೆ, ಎವ್ರನ್ ಡಿಲೀಟ್ ಆಪ್ಷನ್ ಬಂದುಬಿಟ್ಟಿತ್ತು ಆಗಲೇ. ಎವ್ರನ್ ಡಿಲೀಟ್ ಅಯ್ಯೋ ನೋಡಿದೆ, ಸರ್ ಏನೋ ಮೆಸೇಜ್ ಮಾಡಿದ್ರಿ ಅಂತ, ಫೋನ್ ಮಾಡ್ತೀನಿ ರೀ ಅಂತ. ಅದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಫೋನ್ ಮಾಡಿದ್ರು, ಫೋನಲ್ಲೇ ಹೇಳಿದ್ರಿ ಹಿಂಗೆ ಮಾಡ್ತಾಯಿದ್ದೀವಿ ಅನಿಸುತ್ತೆ, ನಿಮ್ಗೆ ಏನು ಅನಿಸುತ್ತೆ ಅಂತ ಆಮೇಲೆ ಕೇಳಿದ್ರು, ಮಾಡ್ಬೋದಾ ಈ ಥರ ಅಂತ. ಖಂಡಿತ ಸರ್ ನಾನು ಕತೆ ಕೇಳ್ತೀನಿ, ಮನೇಲಿ ಹಿಂಗೆ ಹೇಳ್ತೀನಿ, ಆಮೇಲೆ ಕತೆ ಕೇಳ್ತೀನಿ, ದಯವಿಟ್ಟು ಬೆಂಗಳೂರು ಬಂದು. ನಾನು ಊರಲ್ಲಿದ್ದೆ, ನಂದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು, ಒಂದು ಒಳ್ಳೆ ಹಳ್ಳಿ ನಂದು ಬಿಷ್ಣಳ್ಳಿ ಅಂತ. ಸೊ ಊರಲ್ಲಿದ್ದೆ, ಫೋನ್ ಮಾಡಿದ್ರು, ಬಂದು ಕತೆ ಕೇಳಿದೆ, ತುಂಬ ಇಷ್ಟ ಆಯ್ತು ನನಗೆ. ಗೊತ್ತಿಲ್ಲ ನನಗೆ, ಬರೀ ಒಂದು ಸಿನಿಮಾ, ಒಂದು ಒಳ್ಳೆ ಲವ್ ಸಿನಿಮಾ ಮಾಡಿದ್ರೆ ನಾನು ಒಪ್ಕೋತಿರ್ಲಿಲ್ವೇನೋ. ಯಾಕೆಂದರೆ ಈಗ ಅಗೇನ್ ನನಗೆ ಇಂದು ಒಂದು ಅಂದರೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನನ್ನನ್ನು ಜನ ಹೀರೋಗೆ ಅಪ್ಸೆಟ್ ಮಾಡ್ಕೊಂಡು ರೆಡಿ ಇದ್ದಾರಾ, ನಾನು ಹೀರೋ ಮೆಟೀರಿಯಲ್ ಥರ ಇದ್ದೀನ ಅಂತ ನಾನು ಪ್ರಶ್ನೆ ಮಾಡ್ಕೊಂಡು ತುಂಬ ಜನ ಇದೆ. ಅಂದರೆ ನಾನು ಬಿಗ್ನಿಂಗ್ ಬರ್ಬೇಕಾದ್ರೆ ನಾನು ಹೀರೋ ಆಗಿ ಬರ್ಬೇಕಾದ್ರೆ, ನಾನು ಆಗಲೇ ಹೇಳಿದೆ, ಇದಕ್ಕೂ ಮುಂಚೆ ಒಂದು 2-3 ಸಿನಿಮಾ ಮಾಡಿದ್ದೀನಿ ನಾನು. ಬ್ಯೂಟಿಫುಲ್ ಮನಸ್ಸುಗಳು ಅಂತ ಒಂದು ನೀನಾಸಂ ಸತೀಶ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ನ್ಯೂಸ್ ಆ್ಯಂಕರ್ ಆಗಿ ಮಾಡಿದ್ದೀನಿ, ನಿಮ್ಮ ಥರ ನ್ಯೂಸ್ ಆ್ಯಂಕರ್. ಅದು ನನ್ನ ಫಸ್ಟ್ ಸಿನಿಮಾ ನ್ಯೂಸ್ ಆ್ಯಂಕರ್ ಆಗಿ ಮಾಡಿರೋದು ನಾನು. ಅದಾದಮೇಲೆ ಮುತ್ನಾಳ್ ಪ್ಯಾಲೇಸ್ ಅಂತ ಮಕ್ಕಳು ಸಿನಿಮಾ ಮಾಡಿದ್ದೀನಿ, ನಮ್ಮ ಹೊಸಪೇಟೆ ಕೊಪ್ಪಳ ಕಡೆ ಮಾಡಿರ್ತಕ್ಕಂಥ ಸಿನಿಮಾ. ಅದರಲ್ಲಿ ನೆಗೆಟಿವ್ ಲೀಡ್ ಮಾಡಿದ್ದೀನಿ ನಾನು. ಸೊ ನಾನು ಅವಾಗ ಸ್ವಲ್ಪ ನೆಗೆಟಿವ್ ಮಾಡ್ಬೋದು ನಾನು ಅನ್ನೋದು ನನಗೆ ನನ್ನ ಬಾಡಿ ವೇವ್ ನನಗೆ ಗೊತ್ತಾದಾಗ, ನನ್ನ ರಿದಮ್ ನನಗೆ ಗೊತ್ತಾಯಿತು. ಸೊ ನಾನು ನೆಗೆಟಿವ್ ಮಾಡ್ಬೋದು ಅಂತ ಅಂದ್ಕೊಂಡು, ಹಿಂಗೆ ಯಾರೋ ಫೋನ್ ಮಾಡಿ ಹೀರೋ ಮಾಡ್ತೀನಿ ಅಂದಾಗ, ಓಕೆ ಅವ್ರಿಗೆ ಯಾವ ಧೈರ್ಯ ಇದೆ ಅಂದರೆ ಖಂಡಿತ ನಾನು ಒಂದು ಹೆಜ್ಜೆ ಮುಂದೆ ಆಗ್ಬೋದು ಅನ್ನೋ ಕಾರಣಕ್ಕೆ ಹೀರೋ ಅನ್ನೋದಕ್ಕಿಂತ ನಟ ಆಗಬೇಕು ಅನ್ನೋ ತುಂಬ ಆಸೆ ಇದೆ. ಒಂದು ಅದ್ಭುತವಾಗಿರೋ ನಟ, ಹೆಂಗೆ ಅಚ್ಯುತ್ ಅವರು ತುಂಬ, ರಂಗಾಯಣ ರಘು ಅವರು ತುಂಬ, ಅರುಣ್ ಸಾಗರ್, ಕಿಶೋರ್ ಸಾರು, ಆ ಥರದ ಒಳ್ಳೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕು ತುಂಬ ಆಸೆ ಇದೆ. ತೆಲುಗಂತೀನಿ, ತಮಿಳಲ್ಲಿ ವಿಜಯ್ ಸೇತುಪತಿ ಥರ ಒಂದು ಒಳ್ಳೆ ನಟ ಆಗಬೇಕು ಅಂತ ಆಸೆ. ಪಾತ್ರ ಅನ್ನೋದಕ್ಕಿಂತ ಕ್ಯಾರೆಕ್ಟರ್ ಏನು ಅನ್ನೋದನ್ನು ಡಿಸೈಡ್ ಮಾಡ್ಕೊಂಡು ನನಗೆ ಮಾಡಬೇಕು ಅಂತ ಆಸೆ. ಹೀರೋ ಅಂತ ಬಂದಾಗ ಅವ್ರು ಹೀರೋ ಕೊಟ್ಟಿದ್ದಾರೆ, ಒಂದು ಚಾನ್ಸ್ ನೋಡೋಣ, ನಂದು ಒಂದು ಕಲ್ಲು ಬಿದ್ದರೆ ಬೀಳಲಿ. ಆ್ಯಕ್ಚುಲಿ ಚಾನ್ಸ್ ಅಂತ ಹೇಳೋಕ್ಕಾಗಲ್ಲ ಸರ್. ಇವಾಗ ಅವರು ಏನು ಡೈರೆಕ್ಟರ್ನ ನಂಬಿ ಒಂದು ಕ್ಯಾರೆಕ್ಟರ್ನ ನಿಮ್ಗೆ ಕೊಟ್ಟಿದ್ರು ಹೀರೋ ಅಂತ, ಸೊ ಅದನ್ನು ನೀವು ಫುಲ್ಫಿಲ್ ಮಾಡಿದ್ದೀರಾ ಅಂತಲೇ ಅನ್ಸುತ್ತೆ, ಯಾಕಂದರೆ ಟ್ರೈಲರ್ ಎಲ್ಲ ನೋಡಿದಾಗ. ಖಂಡಿತ ನೀವು ಒಳ್ಳೆ ಮಾತು. ಚಾನ್ಸ್ ಅನ್ನೋದಕ್ಕಿಂತ ಸೊ ಅವ್ರು ನನ್ನ ಟ್ಯಾಲೆಂಟನ್ನು ಈಗ ಅದನ್ನು ನನ್ನ ಕಿತ್ತಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನನ್ನ ನೋಡಿ ನಾನು ಮತ್ತೆ ಹೇಳ್ತೀನಿ, ನನ್ನ ಆಡಿಷನ್ ಆಗದೇನೆ ಸೆಲೆಕ್ಟ್ ಆಗಿರ್ತಕ್ಕಂಥ ಸಿನಿಮಾ ನಾನು ಹೀರೋ ಆಗಿದ್ದು. ನಾನು ಆಡಿಷನ್ನೇ ಮಾಡಿಲ್ಲ, ನಂಗೆ ಇವರು ಬನ್ನಿ ಹೀರೋ ಅಂತ ಕತೆ ಕೇಳಿದ್ರೆ ನಾನು ಹೀರೋ ಫಿಕ್ಸ್. ನಾನು ಇವ್ರು ಮುಂಚೆನೇ ಹೀರೋ ಆಗಲೇ ಸಿನಿಮಾದಲ್ಲಿ ಬರೋದಕ್ಕಿಂತ ಮುಂಚೆ ನನಗೆ ತುಂಬಾ ಭಯ ಇತ್ತು. ಇವ್ರ ಬಗ್ಗೆ ತುಂಬಾ ಹೇಳಿದ್ರು, ನಮ್ಮ ಟೀಮಲ್ಲೆಲ್ಲ ಡಿಸ್ಕಷನ್ ನಡೆಯೋದು, ಯಾರು ಏನು ಅಂತ ಎಲ್ಲ ಹೇಳಿ. ಸೊ ರಾಕೇಶ್ ಬಗ್ಗೆ ಹೇಳಿದಾಗ ಅವ್ರದ್ದು ನಾಟಕದ ಬಗ್ಗೆ ಎಲ್ಲ ಹೇಳೋರು. ನಾನು ಒಂದು ಶೋ ಹೋಗಿ ನೋಡಿದ್ದೆ ಇವ್ರದ್ದು. ಅದಾದ್ಮೇಲೆ ಅಲ್ಲ, ನಮ್ಮ ಶೂಟ್ ಎಲ್ಲ ಸ್ಟಾರ್ಟ್ ಆದಮೇಲೆ ನಾನು ಮತ್ತೆ ಇವ್ರು ನೋಡಬೇಕು ಸ್ಟೇಜ್ ಮೇಲೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ವಿ ನಾವು. ತುಂಬ ಭಯ ಆಗಿತ್ತು ನನಗೆ. ಅಯ್ಯೋ ಇಷ್ಟು ಹೇಗೆ ಅಂದರೆ, ಪೇಜ್ ಗಟ್ಟಲೆ ಡೈಲಾಗ್ ಇಮಿಡಿಯೇಟ್ ಕೊಟ್ಟರು ಆನ್ ಸ್ಪಾಟ್ ಹೇಳ್ಬಿಡು, ರೆಡಿ ಸರ್ ಅನ್ನೋರು. ನಾನು ಹಿಂಗೆ ನೋಡೋದು, ಇಷ್ಟೊಂದು ಪೇಜ್ ಹಿಂಗೆ ಇಷ್ಟು ಫಾಸ್ಟಾಗಿ ಹೇಳ್ತಾರೆ ಇವರು ಡೈಲಾಗು ಅಂತ ಹೇಳಿ. ಅದಲ್ದಲ್ಲೇ ಜೊತೆಲಿರೋರ್ಗೂ ಹೇಳ್ಕೊಡೋರು. ನಾನು ಸಾಕಷ್ಟು ಇಂಟರ್ವ್ಯೂಗಳೆಲ್ಲ ಹೇಳಿದೆ, ನಾನು ಆಗ್ಲೇ ನಮ್ಮ ಕೈಗೆ ಸೀನ್ ಪೇಪರ್ ಬಂತು ಅಂದಿದ ತಕ್ಷಣ ಎಲ್ಲ ಹುಡುಕ್ತಿದ್ವಿ ರಾಕೇಶ್ ಎಲ್ಲೋದ್ರು ಅಂತ. ಸೊ ಹಾಗೆ ಪ್ರತಿಯೊಬ್ಬರನ್ನು ಟ್ರೈನ್ ಮಾಡೋರು. ಅಂದರೆ ಪ್ರತಿಯೊಂದು ಒಂದೊಂದು ಸೀನಲ್ಲೂ ಹೇಳ್ಕೊಡೋರು, ಇದು ಬೇಡ, ಈ ಥರ ಮಾಡೋಣ, ಇಂಚೂರು ಇಂಪ್ರವೈಸ್ ಮಾಡೋಣ ಅಂತ. ಸೊ ಅದು ನನಗೆ ತುಂಬ ಹೆಲ್ಪ್ ಆಯಿತು. ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಅವ್ರಿಗೆ. ಇದು ಏನು ಬಂದಿದೆ ಮೂವಿನಲ್ಲಿ, ನಂದು ಏನು ಆ್ಯಕ್ಟಿಂಗ್ ಬಂದಿದೆ, ಸೊ ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ರಾಕೇಶ್ ಆಗಿರ್ಬೋದು, ಸೊ ಅಷ್ಟು ನೀಟಾಗಿ ಟೀಚ್ ಮಾಡಿದ್ರು. ನಂದೇನು ಬ್ಯಾಕ್ಗ್ರೌಂಡೇ ಇಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಇಲ್ದಲೇ ಇವಾಗ ಎಲ್ಲರೂ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ ಅಂದರೆ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗಬೇಕು ಆ್ಯಕ್ಚುಲಿ. ನಾನು ಈಗ ಕಳೆದ 2014ಕ್ಕೆ ಬೆಂಗಳೂರು ಬಂದ. ನನ್ನ ಹಿನ್ನೆಲೆ ಬಂದ್ಬಿಟ್ಟು, ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಕೇಳಿದ್ದೀರಾ ನೀವು, ರಾಷ್ಟ್ರೀಯ ನಾಟಕ ಶಾಲೆ, ಆ ಶಾಲೆಯ ವಿದ್ಯಾರ್ಥಿ ನಾನು. ಸೊ ಅಲ್ಲಿ ರಂಗಾಭ್ಯಾಸ ಮುಗಿಸ್ಕೊಂಡು ಈಗ ಎಂಟೈರ್ ಕರ್ನಾಟಕದಾದ್ಯಂತ ನಾನು ರಂಗಭೂಮಿ ನಾಟಕ, ಬೀದಿ ನಾಟಕಗಳು ಮಾಡಿ ಸುಮಾರು 45-50 ನಾಟಕಗಳು ಮಾಡಿದ್ದೀನಿ. ಬೀದಿ ನಾಟಕ 1,500 ಸ್ಟ್ರೀಟ್ ಪ್ಲೇ ಮಾಡಿದ್ದೀನಿ ನಾನು ಕರ್ನಾಟಕದಾದ್ಯಂತ. ಆಮೇಲೆ ಟ್ರೈನ್ ಮಾಡ್ತೀನಿ, ನಾನು ಪರ್ಸ್ನಲ್ ಟ್ರೈನ್ ಮಾಡ್ತೀನಿ. ಆ್ಯಕ್ಚುಲಿ ವರ್ಕ್ಶಾಪ್ ತೊಗೋತೀನಿ, ಆ್ಯಕ್ಟಿಂಗ್ ವರ್ಕ್ಶಾಪ್ ತೊಗೋತೀನಿ, ಮಕ್ಕಳನ್ನ ನಾಟಕ ಮಾಡಿಸ್ತೀನಿ, ಡೈರೆಕ್ಟ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಆ ಹಿನ್ನೆಲೆ ಇದೆ, ನಾನು ಅದನ್ನು ಮಾಡಿಸ್ಬಲ್ಲೆ ಕೂಡ. ಹಾಗಾಗಿ ನನಗೆ ಈಗ ಮಲೆಗಳಲ್ಲಿ ಮದುಮಗಳ ಒಂದು ನಾಟಕ ಇದೆ, ಅದು 112 ಶೋ ಆಗಿದೆ. ಕುವೆಂಪುರ ನಾವೆಲ್ಲ
ರಾತ್ರಿ 9 ಗಂಟೆ ಅಷ್ಟು ಶುರು ಆದರೆ ಬೆಳಿಗ್ಗೆ 6 ಗಂಟೆ ಮುಗಿಯುತ್ತೆ ಅದು. ಕಲಾಗ್ರಾಮಲ್ಲಿ ಸ್ಟೇಜ್ ಶೋ ಅಂತ ಇದ್ರ ಬಗ್ಗೆ ನಾನು ತುಂಬಾ ಕೇಳಿಸ್ಕೊಂಡಿದ್ದೆ. ಕಲಾಗ್ರಾಮಲ್ಲಿ ಮಾತಾಡೋರು ಅದು ಆ ನಾಟಕನೇ ಹಂಗೆ, ಅದು ತುಂಬ ಅದ್ಭುತವಾಗಿರೋ ನಾಟಕ. ನನಗೆ ಆ ನಾಟಕದಿಂದ ಸಿಕ್ಕಿರೋ ಸಿನಿಮಾ ಇದು. ಸೊ ನಾನು ಆ ನಾಟಕಕ್ಕೂ ಆಭಾರಿಯಾಗಿರ್ತೀನಿ. ನನ್ನನ್ನು ಟ್ಯಾಲೆಂಟು ಅಥವಾ ನನ್ನನ್ನು ಗುರುತಿಸಿ ಈ ಥರ ಒಂದು ಸಿನಿಮಾಗೆ ಹೀರೋಗಿ ಮಾಡಿರೋ ನನ್ನ ನಿರ್ದೇಶಕರಿಗೂ ನಾನು ಧನ್ಯವಾದ ಆಭಾರಿಯಾಗಿರ್ತೀನಿ. ಹಾಗಾಗಿ ಆ ನಾಟಕ ನನಗೆ ಇಡೀ ರಾತ್ರಿ ನಾಟಕ ನನಗೆ ಒಂದು 300-350 ಡೈಲಾಗ್ ಇದೆ ಎಂಟೈರ್ ನೈಟ್. ಸೊ ಸ್ಟೇಜಲ್ಲೇ ಇರ್ತೀನಿ, ನಾಟಕ ಮಾಡ್ಕೊಂಡು ಡೈಲಾಗ್ ಮಾಡ್ಕೊಂಡು. ಸೊ ಅದೊಂದು ಅಭ್ಯಾಸ. ಬಟ್ ಸ್ಟಿಲ್ ನಮ್ಗೆ ಅದೊಂದು ಅಭ್ಯಾಸ ಇದೆ, ನಾವು ಪ್ರಿಪೇರ್ ಆಗೋಕ್ಕೆ ಅಂತ ಅದೊಂದು ರೂಢಿ ಮಾಡ್ಕೊಂಡಿರ್ತೀವಿ ನಾವು. ಬಿಫೋರ್ ಒಂದ್ಸತಿ ಹೋಗಿ ಒಂದ್ಸತಿ ನೋಡ್ಕೋತೀವಿ, ಅದು ನಮ್ಮದಾಗಿ ಮಾಡ್ಕೊಂಡ್ಮೇಲೆ ನಮ್ಗೆ ಸಿಗುತ್ತೆ. ಅದು ಬರೀ ಡೈಲಾಗ್ ಓದಿದ್ರೆ ಬರೋದಿಲ್ಲ. ಅದು ಡೈಲಾಗ್ ನಿಮ್ದಾಗಿ ಮಾಡ್ಕೊಂಡಾಗ ನಾನು ರಾಕೇಶ್ನಾಗಿ ಓದ್ತೀನಿ ಯಾವಾಗಲೂ. ಪಾತ್ರ ಅಂದಾಗ ಪಾತ್ರದ ಓದ ನಾನು ರಾಕೇಶ್ನಾಗಿ ಓದ ಫಸ್ಟ್ ನಂದು ಮಾಡ್ಕೋತೀನಿ, ಆಮೇಲೆ ಅದನ್ನು ಪಾತ್ರ ಕರೆಕ್ಟ್ ಮಾಡ್ಕೋತೀನಿ. ನಾನು ಅದು ಧೀರ ಭಗತ್ ರಾಜನ್ಗೆ ಕರೆಕ್ಟ್ ಮಾಡ್ಕೋತೀನಿ. ಈಗ ನಾನು ಮಯೂರಂ ಪಾತ್ರ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ನಾನು ರಾಕೇಶಾಗಿ ಓದ್ತೀನಿ, ಅದನ್ನು ಫಸ್ಟ್ ಆ ಡೈಲಾಗ್ ನಂದು ಮಾಡ್ಕೋತೀನಿ. ನನ್ನ ಭಾಷೆಗೆ ನನ್ನ ಸೊಗಡಿಗೆ ಲಿಂಕ್ ಮಾಡಿಕೊಂಡು ಅದಾದಮೇಲೆ ನಾನು ಕ್ಯಾರೆಕ್ಟರ್ ಔಟ್ ಮಾಡ್ಕೋತೀನಿ. ಸೊ ಹಾಗಾಗಿ ಕ್ಯಾರೆಕ್ಟರ್ ಮ್ಯಾನೇಜರ್ ಮಾಡ್ಕೊಳ್ಳೋದಕ್ಕಾಗಲಿ ಒಂದು ಸೂಪರ್. ಹೇಗೆ ಇಬ್ರು ಸೆಟ್ಟಲ್ಲಿ ಯಾವ ಥರ ನೀವು ಫುಲ್ ಸೈಲೆಂಟಾ ಅಥವಾ ಹಿಂಗೆ ಫ್ರೆಂಡ್ಲಿ ಇಲ್ಲ ಸೈಲೆಂಟ್ ಗಿಲೆಂಟ್ ಏನಿಲ್ಲ ಮೇಡಮ್. ಹಿಂಗೆ ಅವರು ನಾವು ಮಾತಾಡ್ಕೊಂಡು ನಗ್ನಕೊಂಡು ಕಾಲು ಹೇಳ್ಕೊಂಡು ಕೈ ಹೇಳ್ಕೊಂಡು ಇರ್ತೀವಿ ಆರಾಮ್ಸೆ. ಜಾಸ್ತಿ ನಮ್ಮ ಡೈರೆಕ್ಟರ್ನ ಕಾಲು ಹೇಳ್ತಿರ್ತೀವಿ. ನಾವಿಬ್ರು ಸೇರ್ಕೊಂಡ್ರೆ ನಮ್ಮ ಡೈರೆಕ್ಟ್ರೆ ಅವ್ರು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಈಗ ನಂಗೇನೋ ಸ್ಟಾರ್ಟ್ ಆಗುತ್ತೆ. ಇಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ. ಇವ್ರ ಬಗ್ಗೆ ಬೇರೆಯವ್ರು ಹೇಳಿದ್ ಕೇಳಿದ್ರೆ ನಂಗೆ ಫುಲ್ ಭಯ ಆಗಿತ್ತು ಅಂತ ಹೇಳೋದು ನೋಡಿದ್ರೆ ಏನೋ 2 ಮರ್ಡರ್ ಮಾಡ್ಬಿಟ್ಟು ಕೊಲೆ ಎಲ್ಲ ಮಾಡಿ ಬಂದಿದ್ದಾರೆ. ಇವ್ರ ಜೊತೆ ನಾನು ಹೆಂಗ್ ಆಕ್ಟ್ ಮಾಡಿ ಅಂತಾರೆ, ನಾನು ಏನಪ್ಪ ಮಾಡಿದೆ ಅಂತ. ಇಲ್ಲ ಮೀಟ್ ಮಾಡಕ್ಕಿನ ಮುಂಚೆ ಹೇಳ್ತಾರಲ್ಲ ಹೀರೋ ಈ ತರ ರಂಗಭೂಮಿಯಿಂದ ಬಂದಿದ್ದಾರೆ. ಆಬ್ವಿಯಸ್ಲಿ ರಂಗಭೂಮಿ ಅಂತಿದ್ದಂಗೆ ನಮ್ಗೆ ಅದು ಮೈಂಡಲ್ಲಿ ಬಂದ್ಬಿಡುತ್ತೆ. ತುಂಬಾ ಟ್ರೈನ್ಡ್ ಆಗಿ ಬಂದಿರ್ತಾರೆ. ಅವ್ರ ಜೊತೆಗೆ ನಾನು ತುಂಬಾ ಸ್ಕ್ರೀನ್ ಶೇರಿಂಗ್ ಇದೆ ನಂದು ಅವ್ರದ್ದು. ಸೊ ಹೇಗೆ ನಾನು ಮ್ಯಾನೇಜ್ ಮಾಡೋದು, ಆಮೇಲೆ ನಾನು ಹೊಸಬ್ಳು, ಅವ್ರಿಗೆಲ್ಲ ಇರಿಟೇಟ್ ಆಗುತ್ತೆ, ಅದೆಲ್ಲ ನನ್ನ ತಲೆಯಲ್ಲಿ ತುಂಬ ಹೊಡೆದಿತ್ತು. ಬಟ್ ಮೀಟ್ ಮಾಡಾದ್ಮೇಲೆ ನೀಟಾಗಿ ಅವರೇ ಹೇಳ್ಕೊಟ್ರು. ಅವ್ರು ನೀವೇನು ಹೇಳಿಲ್ವಾ ಮೊದಲೇ ಸಿನಿಮಾ ಥರ ಮಾಡಿದ್ದಾರೆ ಅದರಲ್ಲಿ ಅಲ್ವಾ? ಇಷ್ಟೇ ಮೇಡಮ್, ಅಷ್ಟೇ. ಸೊ ಎಲ್ಲರೂ ಹೌದು. ಇಲ್ಲ ಮೇಡಮ್, ಖಂಡಿತ ಇನ್ನೂ ಆ ದೌರ್ಭಾಗ್ಯ ಸಿಕ್ಕಿಲ್ಲ. ನಮ್ಮ ಡೈರೆಕ್ಟರ್ನ ಕೇಳಬೇಕು. ಸೊ ಆ ಥರದ್ದು ಏನಿಲ್ಲ. ಸೊ ಡೈರೆಕ್ಟರ್ನ ಕೇಳಬೇಕು. ಒಂದು ಅದೇ ಲವ್ ಸಾಂಗ್ ಶೂಟ್ ನಡೀತಲ್ಲ, ಅದಂತೂ ತುಂಬಾ ಸ್ಟೋರಿ ಇದೆ ಇವರು. ಹೇಗೆ ಅಂದ್ರೆ ಶೂಟ್ ಅವತ್ತು ಸ್ಟಾಪ್ ಮಾಡಿಸ್ಬಿಟ್ವಿ ನಾವು, ನಮ್ಮಿಂದ ಒಂದಿನ ಅದಾಗೈತೆ ನಮ್ಗೆ. ಅಂದ್ರೆ ಬೇರೆದೆಲ್ಲ ಮಾಡಿದ್ರೆ ಇದೊಂದು ನಮ್ಗೆ ಹೊಸದು ಅನ್ಸುತ್ತು. ಲವ್ ಸಾಂಗು, ಕ್ಲೋಸ್ ಮೂಮೆಂಟು, ರೊಮ್ಯಾನ್ಸ್ ಇದ್ದಿದ್ದು, ಅದು ಸ್ವಲ್ಪ ಇರ್ಸು ಮುರ್ಸು ಆಗಿದ್ದು, ಏನೋ ಆಗ್ತಿದೆ ಅಂತ ಅನ್ಸಿದ್ದು. ಓಕೆ, ಅವತ್ತು ಡೈರೆಕ್ಟರ್ ಗೊತ್ತಾಗೋಯ್ತು. ಇಲ್ಲ, ಇಬ್ರಿಗೂ ಆಗಿದೆ ಅದು. ಶಿವರಾಗ್ತಿದೆ ಆ ಕಡೆ ಅವರು ನಂಗೆ ಡೈರೆಕ್ಟ್ ಇಬ್ರು ಯಾಕೆ ಹಿಂಗ್ ಆಡ್ತಿದ್ದೀರಾ ಡಗ 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 ಅಂತ ಆಯ್ತು. ಏನೋ ಆಗ್ತಾ ಇದೆ, ಬೇಡ. ಅದೇ ಇದು ಭಯದ ಮೂಲ ಇದು ಅಷ್ಟೇ. ಅದಕ್ಕೆ ನಾವು ಕನೆಕ್ಟ್ ಆಗಿಲ್ಲ ಅನ್ನೋ ಥರ ಅನಿಸ್ತಾ ಇತ್ತು. ಅವರು ಅವತ್ತು ಶೂಟ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಡೇ ರಿಹರ್ಸಲ್ ಅಂತ ಏನು ಮಾಡಲಿಲ್ಲ, ಬಟ್ ಶೂಟ್ ದಿನನೇ ಕ್ಯಾರವಾನ್ ಕರ್ಕೊಂಡೋಗಿ ನನಗೆ ಹಿಂಗೆ 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 ಮಾಡ್ಬೇಕಂತ ಅಂದ್ರೆ ಅವ್ರು ಮಾಡುವಾಗ ನಾವು ಅವ್ರನ್ನೇ ನೋಡ್ತಾ ಇದ್ವಿ. ಮೇಡಮ್ ಹಿಂಗೆ ಇದು ರಿಯಾಲಿಟಿ, ನಡೀರಿ ಹೋಗೋಣ. ಸೊ ಅವ್ರ ಭಾವನೆ ನಾವು ಇಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿದ್ವಿ, ಅದಾಯ್ತು ಅಷ್ಟೇ ಮೇಡಮ್. ಮೂವಿ ನೋಡಿ ಗೊತ್ತಾಗುತ್ತೆ. ಚೆನ್ನಾಗಿದೆ ಮೇಡಮ್, ನೋಡಿ. ನಾವು ಹೇಳ್ಬಾರ್ದು, ನಾನು ಹೇಳ್ತಿಲ್ವಾ ನೀವು ಗೆಸ್ ಮಾಡೋಕ್ಕಾಗಲ್ಲ, ಆ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಸೊ ನೆಕ್ಸ್ಟ್ ಹೀಗ ಅಂತ ನೀವು ಅನ್ನೋದ್ರೊಳಗಡೆ ಬಂದಿರುತ್ತೆ, ಆಲ್ರೆಡಿ ಇನ್ನೊಂದೇನೋ ಬಂದಿರುತ್ತೆ. ಬಟ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಮೇಡಮ್. ಸೊ ಬ್ಯೂಟಿಫುಲ್ ಸೀನ್ಸ್ ಎಲ್ಲ ಇದೆ. ಲವ್ ಸಾಂಗು ಒಂದು ಇದೆಯಾ? ಒಂದೇ ಸಾಂಗು ಎಲ್ಲಿ ಕೊಡ್ತಾರೆ ಒಂದು ಸಾಂಗ್ ತಮ್ಮೇನು ಅಲ್ವಾ? ಇಂಥ ಟೈಮ್ ಇಟ್ಕೊಂಡು ಒಂದು ಲವ್ ಮಾಡಿದ್ರೆ ಅದು ಆ್ಯಕ್ಚುಲಿ ಚೆನ್ನಾಗಿರೋ. ಸೀರಿಯಸ್ಲಿ ಎಷ್ಟು ಕಂಪ್ಲೀಟ್ ಆಗಿ ಎಷ್ಟು ಸಾಂಗ್ಗಳಿದೆ? ಎಷ್ಟು ದಿನ ಶೂಟ್ ಮಾಡಿದ್ರಿ? ಶೂಟ್ ಬಂದ್ಬಿಟ್ಟು ಒಂದು 82 ದಿನ ಮಾಡಿದ್ದೀವಿ ಮೇಡಮ್. 82 ಡೇಸ್. ಲೊಕೇಶನ್ ಬಂದ್ಬಿಟ್ಟು ಚಿತ್ರದುರ್ಗ ಚಳ್ಳಕೆರೆ, ಐಮಂಗ್ಲ, ಆಮೇಲೆ ನೆಲಮಂಗ್ಲ, ತುಮಕೂರು ಕೊರಟಗೆರೆ, KGF ಕೋಲಾರ, ಆಮೇಲೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ, ಅಯ್ಯಂಗರ್ ಸ್ಟುಡಿಯೋ, ಚಿಕ್ಕಬಳ್ಳಾವರ, ಆಮೇಲೆ ನಾ ಅದೇ ಸೀನ್ ತಕ್ಕಂಗೆ ಹೊಡಿದ್ವಿ. ಈಗ ಉಳುವನೆ ಬೋಡೆ ಅಂತ ಬಂದಾಗ ನಿಮಗೆ ಬರಡು ಭೂಮಿ ಬೇಕಾಗುತ್ತೆ, ರೆಡ್ ಸಾಯಿಲ್. ಹೋದಿ ನಮ್ಮ ಚಳ್ಳಕೆರೆಗೆ ಅಷ್ಟು ದೂರ ನೋಡಿದ್ರೆ ಯಾರು ಕಾಣದಿರೋ ಥರ, ಅಂದರೆ ದೂರದಲ್ಲಿದ್ದರೂ ಕಾಣ್ತಾರೆ. ಫ್ಲಾಟ್ನೆಲ್ಲ ಬೆಳೆನೇ ಇರೋದಿಲ್ಲ ನಮ್ಮ ಕಡೆ. ಬೇಸಿಗೆ ಬಂದುಬಿಟ್ರೆ ಏನೂ ಇರೋದಿಲ್ಲ, ಕೆಂಪನೆಲ್ಲ ಅಷ್ಟು ದೂರದಲ್ಲಿ ಕಾಣ್ತಾ ಇರುತ್ತೆ. ಬೆಟ್ಟ ಗುಡ್ಡ ಏನೂ ಇಲ್ಲ, ಮರಗಳಂತೂ ತುಂಬ ಕಡಿಮೆ ನಮ್ಮ ಕಡೆ. ಸೊ ಅಲ್ಲಿ ಒಂದು 30% ಶೂಟ್ ಮಾಡಿದ್ವಿ.
ಈ ಸಿನಿಮಾದಲ್ಲಿ ಅದೇ ಒಂದು ನೀವುಗಳ್ದು ಇಲ್ಲಿ ಹೇಗಂದರೆ ಒಂದು ಅಂಬೇಡ್ಕರ್ ಅವ್ರ ಮೇಲಿರೋ ಒಂದು ಪ್ರೀತಿ ಕಾಣಿಸುತ್ತೆ ಅಲ್ಲಿ ಒಂದು ಕೆಲವೊಂದು ಸೀನ್ಗಳು ನೋಡಿದಾಗ. ಸೊ ಇಲ್ಲೆಲ್ಲ ಮಿಕ್ಸಪ್ ಆಗಿದೆ. ಅಂದರೆ ಟೈಟಲ್ ನೋಡಿದಾಗ ಧೀರ ಭಗತ್ ಸಿಂಗ್ ಬರ್ತಾರೆ, ಮೂವಿ ಮೇಕಿಂಗಲ್ಲಿ ನೋಡಿದಾಗ ಅಂಬೇಡ್ಕರ್ ಅವ್ರು ಬರ್ತಾರೆ, ಎಲ್ಲರೂ ಒಂದೊಂದು ಕಡೆ ಆ್ಯಡ್ ಆಗಿದ್ದಾರೆ. ಆಮೇಲೆ ಈ ಸಿನಿಮಾದಲ್ಲಿ ರೈತರ ಹೋರಾಟ ಇದೆ. ನೀವು ರೈತರು ಹೋರಾಟ ಮಾಡ್ಬೇಕಾದ್ರೆ ನಿಮಗೆ ಒಬ್ಬರು ಪ್ರೊಫೆಸರ್ ನಂಜನಸ್ವಾಮಿ ಕಾಣ್ತಾರೆ, ಶಾಂತವೇರು ಗೋಪಾಲ್ ಗೌಡ್ರು ಕಾಣ್ತಾರೆ, ಅಂದರೆ ಕುವೆಂಪು ಕಾಣ್ತಾರೆ. ಇದು ಒಂದು ಕಡೆ ಸೀಮಿತ ಆಗಿಲ್ಲ. ನಮ್ಮ ಸಿನಿಮಾದಲ್ಲಿ ಕೆಲವೊಂದು ಸೀನ್ಗಳು ನಿಮಗೆ ಶೇಡ್ಸ್ ಥರ ಕಾಣ್ತಾ ಹೋಗುತ್ತೆ. ಇದು ಬರೀ ನಾಟ್ ಓನ್ಲಿ ಅಂಬೇಡ್ಕರ್ ನಾಟ್ ಓನ್ಲಿ ಯಾಕೆ ಹೇಳ್ತಾ ಇದ್ದಾರೆ, ಅಂಬೇಡ್ಕರ್ ಒಬ್ರಿಗೆ ಸಲ್ಲೋರು ಅಂತಾರಲ್ಲ, ಈ ಯೂನಿವರ್ಸಲ್ಗೆ ಸಲ್ಲುವಂಥವ್ರು, ನಮಗೆ ಇಡೀ ಇಂಟೈರ್ ಇಂಡಿಯಾಗೆ ಸಲ್ಲುವಂಥವ್ರು, ಬೇರೆ ಬೇರೆ ದೇಶಕ್ಕೂ ಸಲ್ಲುವಂಥವ್ರು, ಅವರು ಸೀಮಿತ ಆಗಿಲ್ಲ. ಸೊ ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಆಗಲಿ ಅಂಬೇಡ್ಕರ್ ಆಗಲಿ ನಾವು ಬಾರ್ಡ್ರ್ ಇಲ್ಲದೆ ನೋಡಬೇಕಾಗಿರೋ ಒಂದು ಕಾನ್ಸೆಪ್ಟ್ ಅದು. ಸೊ ಹಾಗಾಗಿ ಎಲ್ರಿಗೂ ಸಲ್ಲುವಂಥ ಒಂದು ಅದ್ಭುತವಾದ ಸಿನಿಮಾ ಧೀರ ಭಗತ್ ರಾಯ್. ಕಂಟೆಂಟ್ ಪ್ಲಸ್ ಕಮರ್ಷಿಯಲ್ನ ತುಂಬ ನೀಟಾಗಿ ಕೊಟ್ಟಿರ್ತಕ್ಕಂಥ ಸಿನಿಮಾ. ಆಮೇಲೆ ನಾನು ಆಗಲೇ ಮೊದಲೇ ಇನ್ನೊಂದು ಕಡೆ ಹೇಳ್ತಾ ಇದ್ದೆ ಅಂದರೆ, ನಾವು ಮಾತ್ರ ಹೊಸಬ್ರು ಅಷ್ಟೇ. ಟೆಕ್ನಿಷಿಯನ್ಸ್ಗಳಾಗಲಿ ಕೆಲವರು ಆ್ಯಕ್ಟರ್ಗಳಾಗಲಿ, ಶರತ್ ಲೋಹಿತಾಶ್ವರ್ ಅಂತ ದೈತ್ಯ ಪ್ರತಿಭೆ ಇದೆ ನಮ್ಮ ಸಿನಿಮಾದಲ್ಲಿ, ಅವರೇ ಮೇನ್ ಲೀಡ್ ವಿಲನ್. ಆಮೇಲೆ ನೀನಾಸಂ ಅಶ್ವಥ್ ಸರ್ ಇದ್ದಾರೆ, ಅವ್ರ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಮಠ ಕೊಪ್ಪಳ್ ಸರ್ ಇದ್ದಾರೆ, ರಾಜ್ಕುಮಾರ್ ಯುವರತ್ನದಲ್ಲಿ ಮಾಡಿರ್ತಕ್ಕಂಥ ಮಠ ಸರ್. ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಗೆ. ಕೆಲವೊಂದು ಸೀನ್ಗಳು ನಮಗೂ ಹೆಲ್ಪ್ ಮಾಡಿದ್ದಾರೆ, ಇವ್ರಿಗೂ ಹೆಲ್ಪ್ ಮಾಡಿದ್ದಾರೆ. ಅದೊಂದು ನಾವು ಅವರ ಎಕ್ಸ್ಪೀರಿಯನ್ಸ್ ಹಿಂಗೆ ಟ್ರಾನ್ಸ್ಫರ್ ಆಗಿದೆ ನಮಗೂ ಕೂಡ. ಸೊ ಅದು ಹಂಗೆ ಒಟ್ಟಾರೆಯಾಗಿ ಮಾಡಿ ಧೀರ ಭಗತ್ ರಾಯ್ ಮಾಡೋದ್ರ ಜೊತೆಗೆ ಟೆಕ್ನಿಷಿಯನ್ಸ್ ಆಗಿ ಯೋಚನೆ ಮಾಡಿದ್ರೆ ಕೆಂಪೇಗೌಡ, ಮಾಣಿಕ್ಯ, ಈ ಸಿನಿಮಾಗೆ ಎಡಿಟ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಮೇನ್ ಎಡಿಟರ್ ಆಗಿ ಮಾಡಿರ್ತಕ್ಕಂಥ NM ವಿಶ್ವ ಸರ್ ಅಂತ ತುಂಬ ಅದ್ಭುತವಾಗಿ. ಅವರಂತೂ ನಮ್ಮ ಸಿನಿಮಾದ 2ನೇ ಡೈರೆಕ್ಟರ್ ಅಂತ ನಮ್ಮ ಡೈರೆಕ್ಟರ್ ಹೇಳ್ತಾರೆ, ನಾವು ಹೇಳ್ತೀವಿ. ಯಾಕಂದರೆ ಸೆಟಲ್ ಇರೋರು ಸ್ಪಾಟ್ ಎಡಿಟರ್ ಯಾರೋ ಮೇನ್ ಎಡಿಟರ್ ಯಾರೋ ಬರೋದಿಲ್ಲ ಸ್ಪಾಟ್ ಎಡಿಟರ್ ಥರ. ಬಟ್ ನಮ್ಮ ಕತೆ, ನಾವು ಮಾಡೋ ಕೆಲಸ, ನಮ್ಮ ಟೀಮ್ ನೋಡಿ ನಮ್ಮ ಜೊತೆಲೇ ಇದ್ದರು. ಸುಮಾರು ಜನ ಸುಮಾರು ಕಡೆ ಮಾತಾಡಿದ್ದಾರೆ, ತುಂಬ ಸಖತ್ತಾಗಿ ಎಡಿಟ್ ಮಾಡಿದ್ದಾರೆ ಟ್ರೈಲರ್ ಅಂತ. ಸೊ ಆ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ಅಂದರೆ ವಿಶ್ವ ಸರ್ಗೆ ಹೋಗ್ಬೇಕು ಮೇಡಮ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೂ ಈ ಸಿನಿಮಾ ಒಂಥರ ಡೆಬ್ಯೂ ಥರನೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೂ ಈ ಸಿನಿಮಾಯಿಂದ ಒಂದಷ್ಟು ಬ್ರೇಕ್ ಸಿಗಬೇಕು, ಕೆಲಸಗಳು ಸಿಗಬೇಕು. ಇದ್ರ ಜೊತೆಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಮ್ಯೂಸಿಕ್ ಮಾಡಿರ್ತಕ್ಕಂಥ ಬಾರಿಸಿ ಕನ್ನಡ ಡಿಂಡಿಮ ಅಂತ ಅದ್ಭುತವಾದ ಅವರು ಆ ಸಾಂಗ್ ಬಂದಿದೆ, ಪ್ರಮೋಷನ್ ಸಾಂಗ್ ಅದು ಅವ್ರು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಒಂದಷ್ಟು ಹೋರಾಟದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು. ಸೊ ಹಂಗಾಗಿ ಅವರು ತುಂಬ ಅದ್ಭುತವಾಗಿ ಯೂಟರ್ನ್ ಮಾಡಿದ್ರು, ಲೂಸಿಯಾ ಮಾಡಿದ್ರು, ಬಾರಿಸು ಕನ್ನಡ ಡಿಂಡಿಮ ಅಂತ ಒಂದು ಅದ್ಭುತವಾಗಿರೋ ಮ್ಯಾಟ್ನಿ ಮಾಡಿದ್ರು, ಪೆಪ್ಪೆ ಮಾಡಿದ್ರು, ಧೂಮ ಮಾಡಿದ್ರು ಫಾತ್ ಫಾಸಿಲ್ಗೆ. ಸೊ ಅವರಲ್ಲೂ ತುಂಬ ದೊಡ್ಡ ಅಗಾಧ ಪ್ರತಿಭೆ ಇದೆ. ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ. 2 ಒಳ್ಳೆ ಅದ್ಭುತ ಸಾಂಗ್ ಕೊಟ್ಟರು. ಲವ್ ಸಾಂಗ್ ಬರೆದಿರೋದು ಪೂರ್ಣ ಸರೇ ಬರೆದಿರೋದು. ಸೊ ಹಾಗಾಗಿ ಅದು ಎಲ್ಲ ಒಂದೊಳ್ಳೆ ಬಂಚ್ ಆಫ್ ಇದಿದೆ ನಮ್ಮ ಟೀಮಲ್ಲಿ. ಕಾಟೇರಾಗಿ ಮ್ಯೂಸಿಕ್ ಸೌಂಡ್ ಡಿಸೈನ್ ಮಾಡಿರ್ತಕ್ಕಂಥ ಪ್ರದೀಪ್ ಅವರು ನಮ್ಮ ಸಿನಿಮಾಗೆ ಸೌಂಡ್ ಡಿಸೈನ್ ಮಾಡಿದ್ದಾರೆ. ಆಮೇಲೆ ಸ್ಟಂಟ್ ಮಾಸ್ಟರ್ ಆಗಿ ವಿಕ್ರಮ್ ಮೋರ್ ಸರ್ ಮತ್ತು ಥ್ರಿಲ್ಲರ್ ಮಂಜು ಸರ್ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಸರ್ ಬಗ್ಗೆ ಹೇಳಬೇಕಾಗಿಲ್ಲ, ಸಾವಿರ ಸಿನಿಮಾ ಮಾಡಿಬಿಟ್ಟಿದ್ದಾರೆ ಅವರು. ಸೊ ನಮ್ಮದು ಒಂದು ಸಿನಿಮಾ ಅವರು ಪ್ರೊಫೈಲ್ಗೆ ಆ್ಯಡ್ ಆಗ್ತಾ ಇದೆ, ಅದೊಂದು ಖುಷಿ. ಸೊ ಟೆಕ್ನಿಕಲ್ ತುಂಬ ಸ್ಟ್ರಾಂಗ್ ಇದೆ ಸಿನಿಮಾ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಂದರೆ ಜನಗಳು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಸಿನಿಮಾದಲ್ಲಿ. ಖಂಡಿತ ನಾವೆಲ್ಲೂ ಡಿಸಪಾಯಿಂಟ್ ಮಾಡಲ್ಲ ಮೇಡಮ್. ತುಂಬ ಒಳ್ಳೆ ಸಿನಿಮಾ, ತುಂಬ ಎರಡು ತಾಸು 2 to 10 minutes ಅದಾಮ್ ಕುತ್ಕೊಂಡು ನೋಡ್ಬೋದು, ಎಲ್ಲೂ ಬೋರ್ ಹೊಡಿಯಲ್ಲ. ನಿಮಗೆ ಬ್ರೇಕು ಬೇಡ ಅನಿಸುತ್ತೆ ಸಿನಿಮಾ ನೋಡ್ತಾ ಹೋದರೆ, ಬಟ್ ಬ್ರೇಕ್ ಕೊಡ್ತಾರೆ, ಬ್ರೇಕ್ ತೊಗೊಳ್ಳಿ ಅಷ್ಟೇ. ಡಿಸೆಂಬರ್ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮೇಡಮ್. ಅಗೇನ್ ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 6ನೇ ತಾರೀಕು ನಮ್ಮ ಧೀರ ಭಗತ್ ರಾಯ್ ಕರ್ನಾಟಕದಾದ್ಯಂತ ರಿಲೀಸ್ ಮಾಡ್ತಾ ಇದ್ದೀವಿ. ಒಳ್ಳೆ ಕಂಟೆಂಟ್ ಮತ್ತು ಕಮರ್ಷಿಯಲ್ ತುಂಬ ಒಳ್ಳೆ ಪ್ರಾಡಕ್ಟನ್ನು ನಾವು ನಿಮಗೆ ರಿಲೀಸ್ ಮಾಡೋದ್ರ ಮೂಲಕ ಕಾಯ್ತಾ ಇದ್ದೀವಿ. ದಯವಿಟ್ಟು ಡಿಸೆಂಬರ್ 6ನೇ ತಾರೀಕು ನಮ್ಮ ಸಿನಿಮಾ ನೋಡಿ. ಹೊಸಬ್ರು ಸಿನಿಮಾ ಅಂತ ಅಲ್ಲಗೆಳಗಬೇಡಿ. ಹೊಸಬ್ರು ಸಿನಿಮಾ ಈಗಾಗಲೇ ನಮಗೆ ಹೊಸಬ್ರು ಸಿನಿಮಾ ಅದಕ್ಕೆ ದೊಡ್ಡ ಧೈರ್ಯ ಏನು ಗೊತ್ತಾ, ಈಗಾಗಲೇ ಹೊಸ ಟೀಮ್ ಬಂದು ಅದನ್ನು ಬ್ರೇಕ್ ಮಾಡಿಬಿಟ್ಟಿದ್ದಾರೆ. ಹೊಸ ಟೀಮ್ಗಳು ಅವರು ಆಗಲೇ ಕ್ಲಿಕ್ ಆಗಿಬಿಟ್ಟಾರೆ. ಸೊ ನಾವು ಆ ಕ್ಷಮತೆಯಲ್ಲಿ ಆ ದಾರಿಲಿ ಇದ್ದೀವಿ, ಖಂಡಿತ ಮಾಡ್ತೀವಿ ಅಂತ ನಾವು ನಂಬಿದ್ದೀವಿ. ಸೊ ಹಂಗಾಗಿ ಡಿಸೆಂಬರ್ 6ನೇ ತಾರೀಕು ಬಂದು ನಮ್ಮ ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಡಿಸೆಂಬರ್ 6 ನಮ್ಮ ಮೂವಿ ರಿಲೀಸ್ ಆಗ್ತದೆ. ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂತಹ ಮೂವಿ. ಸೊ ದೊಡ್ಡವರಿಂದ ಚಿಕ್ಕವರವರೆಗೂ ಬರ್ಬೋದು. ಬಂದ ಮೇಲೆ ಒಂದಷ್ಟು ಮೆಸೇಜ್ನ ಡೆಫಿನೆಟಾಗಿ ತೊಗೊಂಡು ಹೋಗ್ತಾರೆ. ತುಂಬ ಇನ್ಫಾರ್ಮೇಷನು, ನಾಲೆಜ್ ಗೇನ್ ಮಾಡ್ತಾರೆ. ಯಾಕೆಂದರೆ ಸಾಕಷ್ಟು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಸೊ ಎಲ್ಲರಿಗೂ ಹೆಲ್ಪ್ ಆಗೋಂಥ ಮೂವಿ. ಏನೋ ಒಂದು ವಿಷಯ ತಿಳ್ಕೊಂಡ್ವಿ ಅಂತ ಫೀಲ್ ಕೊಡುತ್ತೆ ಡೆಫಿನೆಟಾಗಿ ನಮ್ಮ ಮೂವಿಗೆ ಬಂದರೆ.
ಸೊ ಡಿಸೆಂಬರ್ 6th ರಿಲೀಸ್ ಆಗ್ತಿದೆ. ನಿಮ್ಮ ಎಂಟೈರ್ ಫ್ಯಾಮಿಲಿ ಜೊತೆ ಬಂದು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಡಿಸೆಂಬರ್ 6 ಸಿನಿಮಾ ರಿಲೀಸ್ ಆಗ್ತಿದೆ. ನಿಮಗೂ ನಿಮ್ಮ ಸಿನಿಮಾಗೂ ಆಲ್ ದ ಬೆಸ್ಟ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.